ನೋಡಿ, ಈಗ ನೀವು ಮಕ್ಕಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಹೋದಾಗ ಎಲ್ಲರೂ ಶ್ರೀಮಂತರು ಇಲ್ಲ, ಅಲ್ಲಿ ಬಡವರು ಇಲ್ಲ, ಎಲ್ಲರೂ ಬಿಳಿ ಬಟ್ಟೆ ಧರಿಸಿಕೊಂಡಿರ್ತಾರೆ. ಪರಮಾತ್ಮನ ದೃಷ್ಟಿಯಲ್ಲಿ ಅವರೆಲ್ಲರೂ ಒಂದೇ. ಈ ರೀತಿ ಜನರಲ್ಲಿ ಭಿನ್ನ ಭಾವ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಅಂತಕ್ಕಂಥವ. ಅಲ್ಲಿ ನಾವಾದರೂ ಅಷ್ಟೇ, ಬೇರೆ ಕೂಲಿ ಮಾಡ್ತಕ್ಕಂಥ ಮನುಷ್ಯನು ಅಷ್ಟೇ, ಯಾರೋ ದೊಡ್ಡವರು ಯಾರೋ ಸಣ್ಣರು, ಭಗವಂತನ ದೃಷ್ಟಿಯಲ್ಲಿ ಅವರೆಲ್ಲರೂ ಒಂದೇ. ಈ ಸಮಾನತೆ ಇರಿಸಿಕೊಂಡು ಬೆಳೀಬೇಕು ಅನ್ನೋದು ಇಸ್ಲಾಂದ ಮುಖ್ಯ ಉದ್ದೇಶ. ಅದನ್ನು ಎಲ್ಲರೂ ಸರಿಯಾಗಿ ತಿಳಿದುಕೊಳ್ಳಬೇಕು. ವಿನಾಕಾರಣವಾಗಿ ದ್ವೇಷ ಭಾವನೆ ಇರಿಸಿಕೊಂಡು ಹೋಗೋದು ಸರಿಯಲ್ಲ. ಸುಳ್ಳು ತಪ್ಪು ಭಾವನೆ ಮಾಡಿಕೊಳ್ಳೋದು ಇದು ಇಸ್ಲಾಮಕ್ಕೆ ಸಮ್ಮತವಾದ ವಿಚಾರವಲ್ಲ. ನೀವೆಲ್ಲರೂ ಇಸ್ಲಾಮನ್ನು ಸರಿಯಾಗಿ ತಿಳಿದುಕೊಳ್ತೀರಿ. ನೀವೆಲ್ಲ ಮುಸ್ಲಿಮ್ರನ್ನ ಸಪೋರ್ಟ್ ಮಾಡ್ತೀರಿ. ಅವ್ರು 4 ಜನರನ್ನು ಮದುವೆ ಆಗ್ಬೋದು, ಜನಸಂಖ್ಯೆ ಹೆಚ್ಚು ಮಾಡಬೇಕು. ನಮ್ಗೆ ಹೇಳಿದೆ, ಒಬ್ಬನು ಹುಬ್ಬಳ್ಳಿಯ ದೊಡ್ಡ ಮನುಷ್ಯ ಈ ಮಾತು ನನಗೆ ಹೇಳಿದೆ, ಶೆಟ್ಟಿ ಬಾಬಾ, ನನ್ನ 4 ಮದುವೆ ಒಬ್ಬ ಮುಸ್ಲಿಮ್ ಅಂತ ತೋರಿಸಿ, ಸುಮ್ಮನೆ ಮಾತಾಡಿದ್ರೆ ಏನು ಬಂತು? ಆದ್ದರಿಂದ ವಿನಾಕಾರಣ ತಪ್ಪು ತಿಳುವಳಿಕೆ ಸಮಾಜದಲ್ಲಿ ಉಂಟಾಗಿದೆ. ಇಸ್ಲಾಂ ಎಲ್ಲ ದೃಷ್ಟಿಯಿಂದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ವ್ಯವಸ್ಥೆಯನ್ನು ರೂಢಿ ತಂದಿದೆ. ಮುಸ್ಲಿಮರಿಗೂ ಹೇಳ್ತಾ ಇದ್ದಾನೆ, ಮುಸ್ಲಿಮರಲ್ಲದವ್ರಿಗೂ ಹೇಳ್ತಾ ಇದ್ದಾನೆ. ಸುಮ್ಮನೆ ಒಬ್ಬ ಜನರನ್ನು ದ್ವೇಷ ಮಾಡೋದಾಗಲಿ, ತಪ್ಪು ತಿಳುವಳಿಕೆ ಅವ್ರ ಬಗ್ಗೆ ಮಾಡಿಕೊಳ್ಳೋದಾಗಲಿ ಸರಿಯಾದ್ದಲ್ಲ. ಸರಿಯಾದ ರೀತಿಯಿಂದ ಅವ್ರನ್ನ ತಿಳಿದುಕೊಳ್ಳ್ರಿ.